ಆಟೋ ರಿಕ್ಷಾಯಿಂದ ಲದಾಖ್ ಹೋಗೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಆಗಲಿ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಸ್ನೇಹಿತರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ನನ್ನ ಹಳೆ ಸಬ್ಸ್ಕ್ರೈಬರ್ಗೆ, ನಂದು ಇನ್ನೊಂದು ಗಾಡಿ ಇತ್ತು. ಇವಾಗ ನಾನು ಗಾಡಿ ಚೇಂಜ್ ಮಾಡಿದ್ದೀನಿ ಆಯಿತಾ. ಇದು ಬಂದುಬಿಟ್ಟು 8 ಮಂತ್ ಓಲ್ಡ್ ಗಾಡಿ ನಾನು ಪರ್ಚೇಸ್ ಮಾಡಿರೋದು. ಮತ್ತು ಯಾಕಂತಂದರೆ ಲದಾಖ್ ಟ್ರಿಪ್ಗೋಸ್ಕರನೇ ಈ ಗಾಡಿನ ನಾನು ಪರ್ಚೇಸ್ ಮಾಡಿದ್ದು. ಈ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ನೀವು ನೋಡ್ಬೋದು. ಸೊ ಆ್ಯಸ್ ಯೂಶ್ವಲ್ ಏನಿದೆ ನಾರ್ಮಲ್ ಸಿಟಿಗೆ ರೈಡ್ ಓಡುವಂಥ ಗಾಡಿನೇ ಆಗಿರುತ್ತೆ ಇದು. ಯಾವುದೇ ಥರ ಚೇಂಜಸ್ ಏನಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಡಿ, ಇಲ್ಲಿ ಸೇಮ್ ರೂಫು, ಟಾಪು ಮತ್ತು ಯೆಲ್ಲೋ ಬೋರ್ಡು, ಯೆಲ್ಲೋ ಪ್ಲೇಟು ಹಾಗೆ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ನಾನು ಈ ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿದ್ರೆ ನಾನು ಅಲ್ಲಿ ಶಾರ್ಟ್ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೊ ಇದು ಲಾಂಗ್ ಫಾರ್ಮೆಟ್ ವೀಡಿಯೋ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಕೂಡ ಹಾಕೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಅಲ್ಲೂ ಫಾಲೋವರ್ ಸಬ್ಸ್ಕ್ರೈಬರ್ ಇರೋದ್ರಿಂದಾಗಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇದು ಲಾಂಗ್ ಫಾರ್ಮೆಟ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇದು ಯೆಲ್ಲೋ ಬೋರ್ಡು ಸಿಟಿ ಪರ್ಮಿಟ್ ಆಗಿರುತ್ತೆ. ಈಗ ಇದರ ಡಾಕ್ಯುಮೆಂಟ್ ಪ್ರೋಸೆಸ್ ಕೂಡ ಅಂಡರಲ್ಲಿದೆ. ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಇದು ಲದ್ದಾಖ್ ಎತ್ಕೊಂಡು ಹೋಗೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈಗ ಈ ನನ್ನ ಆಟೋನ ಬಂದುಬಿಟ್ಟು ಪ್ರೈವೇಟ್ ಆಟೋ ಆಗಿ ಕನ್ವರ್ಟ್ ಮಾಡ್ತಾ ಇರೋದಾಯ್ತಾ. ಸೊ ಪ್ರೈವೇಟ್ ಆಟೋ ಕನ್ವರ್ಟ್ ಆಯಿತು ಅಂತಂದರೆ, ಸೊ ಯೆಲ್ಲೋ ಪ್ಲೇಟ್ ಇರೋದಿಲ್ಲ, ಅಲ್ಲಿ ವೈಟ್ ಪ್ಲೇಟ್ ಬರುತ್ತೆ. ಮತ್ತು ಇನ್ನು ಈ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು 8 ಮಂತ್ ವೆಹಿಕಲ್ ಆಗಿರುತ್ತೆ. 8 ತಿಂಗಳಾಗಿರೋ ನನ್ನ ಗಾಡಿ ತೊಗೊಂಡು. ಹಾಗೆ ಎಷ್ಟು ಕಿಲೋಮೀಟ್ರಪ್ಪ ಓಡಿದೆ ಅಂತಂದರೆ, ಸೊ ಇಲ್ಲಿ ನಿಮಗೆ ಕಿಲೋಮೀಟ್ರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಇನ್ನೂ ನೋಡಿ, ಈ ರ್ಯಾಪ್ ಕೂಡ ತೆಗ್ದಿಲ್ಲ. ಜಸ್ಟ್ ಓಡಿರೋದು 3772 ಕಿಲೋಮೀಟ್ರು ಓಡಿಸಿದ್ದೀನಿ. ಅಂತಂದರೆ ಇದು ಫುಲ್ಲು ನಾನು ಓಡಿಸಿಲ್ಲ. ನನ್ನ ಹತ್ರ ಬಂದಾಗ ಈ ಗಾಡಿ ಬಂದುಬಿಟ್ಟು 3300 ಕಿಲೋಮೀಟ್ರ್ ಓಡಿತ್ತು. ಸ್ವಲ್ಪ ಗಾಡಿ ಅಂದರೆ 8 ಮಂತಿಂದ ಇದು ಫಸ್ಟ್ ಸರ್ವಿಸ್ಗಳು ಬರ್ತಾವಲ್ಲ, 8 ಮಂತಿಂದ ಇದು ಗಾಡಿನ ಸರ್ವಿಸ್ ಮಾಡಿಸೇ ಇಲ್ಲ. ಇವಾಗ 8 ತಿಂಗಳಿಂದ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಸೊ 3300 ಕಿಲೋಮೀಟ್ರ್ ಏನು ಫ್ರೀ ಸರ್ವಿಸ್ ಎಲ್ಲ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದನೇ, ಬಜಾಜ್ ಕಡೆಯಿಂದ. ಹೊಸ ಗಾಡಿಗಳಿಗೆ 1000 ಕಿಲೋಮೀಟ್ರ್, ಆಮೇಲೆ 5000 ಕಿಲೋಮೀಟ್ರ್ ಆ ಸರ್ವಿಸ್ ಒಂದು ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಅದೆಲ್ಲ ಲ್ಯಾಪ್ಸ್ ಆಗಿದೆ. ನಾನು ಪೇಯ್ಡ್ ಸರ್ವಿಸ್ನ ಮಾಡಿಸ್ದೆ ಈ ಆಟೋಗೆ, ಆಯಿತಾ. ಸೊ ಪೇಯ್ಡ್ ಸರ್ವಿಸು ಎಷ್ಟಾಯಿತು ಅಂತ ಅಂದರೆ, ಪೇಯ್ಡ್ ಸರ್ವಿಸ್ ಬಂದುಬಿಟ್ಟು 2260 ರೂಪಾಯಿ ಅಷ್ಟು ನನಗೆ ಖರ್ಚಾಯಿತು. ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಕೊಂಡೆ. ಮತ್ತು ಗಾಡಿ ತುಂಬ ರಫ್ ಆಗಿತ್ತು. ಆ ಗಾಡಿನ ಕೂಡ ಟೋಟಲಾಗಿ ಸ್ಮೂತ್ ಆಗಿದೆ. ಇವಾಗ ಹೇಳಬೇಕು ಅಂತಂದರೆ, ಇಲ್ಲಿ ನೋಡ್ಬೋದು ಆಯಿಲು ಆಗಿರಲಿ, ಮತ್ತು ವೀಲ್ ಬಿಚ್ಚಿಸ್ಬಿಟ್ಟು ಅದರದ್ದು ಏನಿದೆ ಒಳಗಡೆ ಡ್ರಮ್ ಎಲ್ಲ ಏನೋ ಬರುತ್ತಲ್ವ, ಡ್ರಮ್ ಎಲ್ಲ ಕ್ಲೀನ್ ಮಾಡಿ ಉಜ್ಜಿಸಿ ಬ್ರೇಕ್ ಪ್ಯಾಡ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕಿರುವಂಥದ್ದು. ಸೊ ಈ ಗಾಡಿ ರಿಜಿಸ್ಟ್ರೇಷನ್ ಡೇಟ್ ಕೂಡ ನೀವು ನೋಡ್ಬೋದು, ಇಲ್ಲೇ ಇದೆ. ಸೊ ಈ ಗಾಡಿ ಈ ಥರ ಇರೋದು. ಆ್ಯಕ್ಚುಲಿ ಈ ಗಾಡಿನ ನಾನು ಸೆಕೆಂಡಲ್ಲಿ ಪರ್ಚೇಸ್ ಮಾಡಿದ್ದು. ರೇಟ್ ಅಂತ ಇವಾಗ ಹೇಳ್ತಾ ಇಲ್ಲ, ನೋಡೋಣ ಮುಂದೊಂದು ದಿನ ಹೇಳ್ತೀನಿ. ಬಟ್ ಇವತ್ತು ಮೇನ್ ಅಪ್ಡೇಟ್ ಏನಪ್ಪ ಅಂತಂದರೆ, ಆಟೋಯಿಂದ ಈ ನಿಮ್ಮ ಬ್ರದರು ಲದಾಖಿಗೆ ಟ್ರಿಪ್ ಮಾಡ್ತಾ ಇದ್ದೀನಿ, ಅದೇ ವಿಶೇಷ. ಅದಕ್ಕೋಸ್ಕರ ಇದೊಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಆಟೋನಿಂದ ಲದಾಖ್ ಹೋಗ್ಬೇಕಾದ್ರೆ ಯಾವುದೆಲ್ಲ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಈ ಒಂದೇ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನೀವೆಲ್ಲ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಓವರಾಲ್ ಆಗಿ ಈ ಥರ ಇದೆ. ಏನು ಹೇಳಿ, ಇದೊಂದು ಅಪ್ಡೇಟ್ ವಿಡಿಯೋ ಆಗಿತ್ತು. ಹಾಗೆ ಫುಲ್ ಚೇಂಜ್ ಮಾಡಬೇಕಾಗುತ್ತೆ. ಈ ರೂಫ್ ಏನಿದೆ ಇದು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಹೊಸ ರೂಫ್ ಆಯಿತಾ, ಚೇಂಜ್ ಮಾಡಬೇಕಂದ್ರೆ ಹೊಟ್ಟೆ ಉರಿತಾ ಇದೆ ನನಗದು. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ರೌನ್ ಕಲರ್ ರೂಫ್ ಹಾಕಬೇಕಾಗುತ್ತೆ. ಬ್ರೌನ್ ಅಂದರೆ ಇಲ್ಲಿ ನೋಡ್ಬೋದು ಈ ಥರ ಕಲರಲ್ಲಿ ಇರುತ್ತೆ ಆಯಿತಾ. ಈ ಥರ ಕಲರ್ದು ರೂಫ್ ಹಾಕಿಸ್ತೀನಿ, ಬ್ರೌನ್ ರೂಫು. ಮತ್ತು ಮಿಕ್ಕಿದೆಲ್ಲ ಇರುತ್ತೆ. ವೈಟ್ ಪ್ಲೇಟ್ ಬರುತ್ತೆ, ವೈಟ್ ಕಲರ್ ಪ್ಲೇಟ್ ಬರುತ್ತೆ. ಮತ್ತು ಇದಕ್ಕೆ ಖರ್ಚು ವೆಚ್ಚಗಳು ನಾನು ಅಪ್ಕಮಿಂಗ್ ವೀಡಿಯೋಸನ್ನು ಹೇಳ್ತೀನಿ. ಬೇರೆ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಖರ್ಚಾಗುತ್ತೆ ಏನು ಅಂತ ಹೇಳಿ. ಈಗ ಸದ್ಯಕ್ಕೆ ಓವರಾಲ್ ಆಗಿ ಈ ಥರ ಇದೆ. ಯಾರನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅತಿ ಶೀಘ್ರದಲ್ಲೇ ಈ ಲದ್ದಾಖ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರೋದು ಬೈ ಆಟೋನಲ್ಲಿ. ಯಾಕಂದರೆ ಡಾಕ್ಯುಮೆಂಟ್ ಅಂಡರ್ ಪ್ರೋಸೆಸ್ ಇರೋದ್ರಿಂದಾಗಿ ಈಗ ಸಡನ್ನಾಗಿ ಮಾಡೋಕ್ಕಾಗಲ್ಲ. ಗಾಡಿನ ತೊಗೊಂಡೋಗ್ಬೇಕು ಅಂತ ಅಂದರೆ ಗಾಡಿ ಫುಲ್ಲು 100% ಚೆನ್ನಾಗಿರಬೇಕು. ಆಗಲೇ ಹೇಳ್ದಂಗೆ 8 ಮಂತ್ ವೆಹಿಕಲ್ ಆಗಿತ್ತು. ಇದು ಸರ್ವಿಸ್ ಕೂಡ ಆಗಿರಲಿಲ್ಲ. ನನ್ನ ಕೈಯಲ್ಲಿ ಬರಬೇಕಂದ್ರೆ ಸಿಕ್ಕಾಪಟ್ಟೆ ರಫ್ ಇತ್ತು ಈ ಗಾಡಿ. ಈಗ ಒಂದು 50% ಅಷ್ಟು ಸ್ಮೂತ್ ಆಗಿದೆ, ಸರಿನಾ. ನನ್ನ ಕೈಯಲ್ಲಿ ಬಂದಮೇಲೆ ಇನ್ನೊಂದು 100% ಸ್ಮೂತ್ ಆಗಿಬಿಡ್ಲಿ, ನೀಟಾಗಿಬಿಡ್ಬೇಕು. ಅಂದರೆ ನನಗೆ ಸೆಟ್ ಆಗಬೇಕು ಗಾಡಿ. ಹೆಂಗೋ ಓಡಿಸ್ದೆ, ಏನೋ ಓಡಿಸ್ಕೊಂಬಂದೆ ಅಂದರೆ ನನಗೆ ಫುಲ್ಲು ಟೋಟಲಾಗಿ ಸ್ಯಾಟಿಸ್ಫೈಡ್ ಆಗಬೇಕು. ನಾನು ಓಡಿಸ್ಬೇಕಾದ್ರೆ ಗಾಡಿ ಬಂದುಬಿಟ್ಟು ಪ್ರಾಬ್ಲಮ್ ಕೊಡೋ ಥರ ಇರಬಾರ್ದು. ಇವಾಗ ಏನೇ ಪ್ರಾಬ್ಲಮ್ ಬರೋದಾದರೆ ಸ್ವಲ್ಪ ರಫ್ ಆ್ಯಂಡ್ ಟಫೇ ಓಡಿಸ್ತಾ ಇದ್ದೀನಿ ನನ್ನ ಗಾಡಿನ. ಇವಾಗ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಬೆಂಗಳೂರಲ್ಲೇ ಪ್ರಾಬ್ಲಮ್ಮು ಇದ್ರದ್ದು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಸತಿ ಏನಾದರೂ ನಾವು ಎತ್ಕೊಂಡು ಹೋಗ್ಬಿಟ್ಟಿರ್ತೀವಿ, ನಾವಿಲ್ಲಿ ನೋಡಲ್ಲ, ಹುಷಾರಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಮತ್ತೆ ಏನಾದರೂ ಪ್ರಾಬ್ಲಮ್ ಕೊಡ್ತು ಅಂತ ಅಂದರೆ ಮತ್ತೆ ಅಷ್ಟೇ ಕತೆ ಆಯಿತಾ. ಅಲ್ಲಿ
ಒಂದು 2,500-3,000 ಕಿಲೋಮೀಟರ್ವರೆಗೂ ಯಾವುದೇ ಥರ ಮೆಕ್ಯಾನಿಕ್ ಕೂಡ ಸಿಗಲ್ಲ ಲದ್ದಾಖಲ್ಲಿ. ಸೊ ಇವಾಗ ಪ್ಲಾನಿಂಗ್ ಇರೋದು ಬೆಂಗಳೂರಲ್ಲಿ ಒಂದು ಸರ್ವಿಸು, ಮತ್ತು 2 ಸರ್ವಿಸ್ ಮಾಡಿಸ್ತೀನಿ ಬೆಂಗಳೂರಲ್ಲೇ. ಇವಾಗ ಆಲ್ರೆಡಿ 3,300 ಕಿಲೋಮೀಟ್ರಿಗೆ ಒಂದು ಸರ್ವಿಸ್ ಮಾಡಿದ್ದೀನಿ. ಮೋಸ್ಟ್ಲಿ ಇನ್ನೊಂದು 1,500-2,000 ಕಿಲೋಮೀಟ್ರಿಗೆ ಇನ್ನೊಂದು ಸರ್ವಿಸ್ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ಸರ್ವಿಸು ಡೆಲ್ಲಿನಲ್ಲಿ ಮಾಡೋ ಥರ ಆ ಪ್ಲ್ಯಾನ್ ಮಾಡ್ಕೊಂಡಿರೋದು. ಓವರಾಲ್ ಆಗಿ ಈ ಥರ ಇರೋದು. ಇದೇ ಗಾಡಿನಲ್ಲಿ ಡ್ಯೂಟಿ ಕೂಡ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಯಾಕಂತಂದರೆ ಸ್ವಲ್ಪ ಓಡ್ಬಿಟ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಇದೆ ಗಾಡಿ ಕಂಡೀಷನು ಏನು ಅಂತ ಅಂದ್ಬಿಟ್ಟು. ಗಾಡಿ ಕಂಡೀಷನ್ ಬಗ್ಗೆ ಒಂದೇ ಸತಿ ಗೊತ್ತಾಗಲ್ಲ, ಅದು ಸ್ವಲ್ಪ ರನ್ ಆದಮೇಲೆ ಯಾವ ಕಂಡೀಷನಲ್ಲಿ ಓಡ್ತಿದೆ, ಯಾವ ಥರ ನಡೀತಾ ಇದೆ ಅನ್ನೋದನ್ನ ನಮಗೊಂದು ಐಡಿಯಾ ಬರುತ್ತೆ. ಗಾಡಿ ಓಡ್ತಾ ನಮಗೂ ಗೊತ್ತಾಗುತ್ತೆ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಒಂದ್ಸತಿ ಗಾಡಿ ಕಂಡೀಷನ್ ಬಗ್ಗೆ ಗೊತ್ತಾಗ್ಬಿಟ್ರೆ ಸೊ ಗಾಡಿನಲ್ಲಿ ಏನೇ ಫಾಲ್ಟ್ ಬಂದರೂ ಕೂಡ ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಗಾಡಿನ ರಫ್ ಆ್ಯಂಡ್ ಟಫ್ ಕೂಡ ಓಡಿಸ್ತಾ ಇದ್ದೀನಿ. ರಫ್ ಆ್ಯಂಡ್ ಟಫ್ ಓಡಿಸೋದ್ರಿಂದ ಏನಾದರೂ ವೀಕ್ ಪಾರ್ಟ್ಸ್ ಇತ್ತು ಅಂತಂದರೆ ಅದು ಕೂಡ ಪ್ರಾಬ್ಲಮ್ ಕೊಡುತ್ತೆ. ಏನೇ ಪ್ರಾಬ್ಲಮ್ ಕೊಟ್ರು ಬೆಂಗಳೂರಲ್ಲೇ ಕೊಡಲಿ, ಇದರಲ್ಲಿ ಏನಾದರೂ ಪಾರ್ಟ್ಸ್ ಮುರಿದೋಗೋದಾಗಿರಲಿ, ಬಿದೋಗೋದಾಗಿರಲಿ, ಒಡೆದೋಗೋದಾಗಿರಲಿ ಏನಾದರೂ ಕೂಡ ಬೆಂಗಳೂರಲ್ಲೇ ಆಗ್ಬಿಡ್ಬೇಕು. ಯಾಕಂದರೆ ಒಂದು ಸತಿ ನಾವು ಗಾಡಿನ ಎತ್ಕೊಂಡು ಹೋಗಿದ್ಮೇಲೆ ಮತ್ತೆ ನಾವು ಅಲ್ಲಿ ಎಲ್ಲಾದರೂ ಮಾಡಿಸ್ತೀವಿ ಅಂತಂದರೆ ನಾವು ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ನಮಗೆ ಕಷ್ಟ ಆಗುತ್ತೆ. ಸೊ ಆ ರೀಸನಿಂದ ಹೀಗಿರೋದ್ರಿಂದಾಗಿ ಏನೇ ಪ್ರಾಬ್ಲಮ್ ಕೊಟ್ಟರು, ಏನೇ ಪ್ರಾಬ್ಲಮ್ ಬಂದರೂ ಕೂಡ ಬೆಂಗಳೂರಲ್ಲೇ ಪ್ರಾಬ್ಲಮ್ಮು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿ ಓಡಿಸ್ಕೊಂಡು ಏನೇ ಪ್ರಾಬ್ಲಮ್ ಬಂದರೂ ಕೂಡ ಬೆಂಗಳೂರಲ್ಲೇ ಇದರ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ಗಾಡಿನಲ್ಲಿ ಏನಾದರೂ ಪಾರ್ಟ್ಸ್ ಹೋಯ್ತು ಅಂತಂದರೆ, ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ರಿಪೇರಿ ಮಾಡ್ಸೋಕೆ ಹೋಗಲ್ಲ, ಅದೇನು ಸ್ಪೇರ್ ಪಾರ್ಟ್ಸ್ ಇರುತ್ತೆ ಫುಲ್ ಅಸೆಂಬ್ಲಿನೇ ಚೇಂಜ್ ಮಾಡಿಬಿಟ್ಟು ಹೋಗೋ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಸ್ನೇಹಿತರೆ, ಲದ್ದಾಖ್ ಟ್ರಿಪ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಅಪ್ಡೇಟ್ಗಳು ಸುಮಾರು ಕೊಡ್ತೀನಿ ಆಯಿತಾ. ಯಾಕಂದರೆ ಡಾಕ್ಯುಮೆಂಟ್ಸ್ ಇನ್ನೂ ಅಂಡರ್ ಪ್ರೋಸೆಸ್ಸಲ್ಲಿದೆ. ಇನ್ನು ಗಾಡಿನಲ್ಲಿ ಸ್ವಲ್ಪ ಮಾಡಿಫೈ ಅಂತಂದರೆ ರೂಫ್ ಎಲ್ಲ ಚೇಂಜ್ ಮಾಡಬೇಕಿದೆ, ಟಾಪ್ನ ಚೇಂಜ್ ಮಾಡಬೇಕು. ಅದಾದಮೇಲೆ ಸಣ್ಣ ಪುಟ್ಟ ಏನಿರ್ತವೆ ಪ್ರಾಬ್ಲಮ್ಸು, ಸರ್ವಿಸು, ಅದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇರ್ತೀನಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ ನನಗೆ. ಇಷ್ಟೇ ಅಲ್ಲ, ಆಟೋದಲ್ಲಿ ಲದ್ದಾಖ್ ಜರ್ನಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ಕೂಡ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಸರಿನಾ. ಸೊ ಆದಷ್ಟು ಬೇಗ ನಾನು ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ, ನಾನು ಕೂಡ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಯಾವ ಥರ ಇರುತ್ತೆ ಆಟೋನಲ್ಲಿ ಲದ್ದಾಖ್ ಜರ್ನಿ ಅಂತ ಅಂದ್ಬಿಟ್ಟು. ಒಂದು ಕಡೆ ಗಾಬರಿನೂ ಆಗ್ತಿದೆ, ಅಂದರೆ ಟೋಟಲಿ ಒಂಥರ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇಲ್ಲಿ ಗಂಟ ನೀವೆಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.